ಜಾನ್ವಿ ಅವರೇ, ನೀವೇ ಹೀಗೆ ಹತ್ಬಿಟ್ರೆ ಹೇಗೆ? ಭಾವನಾ ಅವ್ರನ್ನ ನಗ್ನಗ್ತಾ ಕಳಿಸ್ಕೊಡ್ಬೇಕಲ್ವಾ? ಕಂಗ್ರ್ಯಾಚುಲೇಷನ್ಸ್, ಎಲ್ಲ ಒಳ್ಳೇದಾಗುತ್ತೆ. ಅದಕ್ಕೆ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಅಕ್ಕ, ಭಾವನಾ, ದೊಡ್ಡ ಮನೆಗೆ ಹೋಗ್ತಿದ್ಯಾ, ಯಜಮಾನಿ ಆಗಿರು. ನನಗಂತೂ ಭಾಗ್ಯ ಇಲ್ಲ, ನೀನ್ ಚೆನ್ನಾಗಿರು. ಏನ್ರಿ ಗೌಡ್ರೆ? ವೀಣಾ, ಬಾಗನ ಕೊಡಮ್ಮ. ಹಾತೆ ಭಾವನಾ, ಇದು ನಮ್ಮ ಕಡೆಯಿಂದ. ಭಾವನಾ, ನಾನು ಆಗ್ಲೇ ಹೇಳ್ದಾಗೆ ಖುಷಿ ನಮ್ಮ ಜೊತೆಲೇ ಇಲ್ಲಮ್ಮ. ಅಮ್ಮ, ಖುಷಿ ನನ್ನ ಮಗಳು. ಇವಳೇ ಈಗ ನನಗೆ ಭರವಸೆ. ಅವಳಿಲ್ಲದೆ ಹೇಗಮ್ಮ ಇರಲಿ ನಾನು? ಹುಟ್ಟಿಸ್ದವರೇ ಬಿಟ್ಟು ಹೋಗಿರುವಾಗ ಇವಳಿಗೆ ಯಾಕೆ ಆ ಚಿಂತೆ? ನೆಟ್ಟಿಗೆ ಇವಳು ಸಂಸಾರ ನೋಡ್ಕೊಳ್ಳೋದು ಬಿಟ್ಟು ಇದೆಲ್ಲ ಬೇಕಾ? ಬೇಡ ಭಾವನಾ, ಮೊದಲು ನಿನ್ನ ಜೀವನ ಸರಿ ಮಾಡ್ಕೊಮ್ಮ. ಈ ಸಮಯದಲ್ಲಿ ಖುಷಿ ನಿನ್ನ ಹತ್ರ ಇರೋದು ಸರಿ ಹೋಗಲ್ಲ. ನಿನ್ನ ಜೀವನ ಸರಿ ಹೋದ್ಮೇಲೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತೆ. ಈಗ ಅವಳು ಇಲ್ಲಿಂದ ಹೋದ್ರೆ ನಮಗೂ ಕಷ್ಟ ಆಗತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಹೌದು ಭಾವನಾ, ಅಮ್ಮ ಹೇಳೋ ಸರಿ ಇದೆ. ನೀವೆಲ್ಲ ನಿಮ್ಮ ಮನೆಗೆ ಹೋದ್ಮೇಲೆ ನಮ್ಮನೆ ಖಾಲಿ ಅನ್ಸುತ್ತೆ. ಖುಷಿ ಇಲ್ಲೇ ಇರಲಿ, ನಾವು ನೋಡ್ಕೋತೀವಿ ಅವಳ. ಬರ್ತೀನಿ. ಪುಟ್ಟ, ಈಗ ಬೇಡ. ಈಗ ನೀನು ಅಜ್ಜಿ ತಾತನ ಜೊತೆನೇ ಇರು. ನಿನ್ನ ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ, ಆಯ್ತಾ? ಪ್ಲೀಸ್ ಹಠ ಮಾಡಬೇಡ. ಇಲ್ಲ ಬಾನಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ. ಭಾವನಾ ಅವರೇ, ನೀವು ಹೊರಟು ನಿಂತಿರೋದು ನೋಡಿ ಅಪ್ಸೆಟ್ ಆಗಿದ್ದಾರೆ.
ನೀವೇ ಹೋಗೊಂದೆರಡು ಮಾತಾಡಿ ಸಮಾಧಾನ ಮಾಡಿ ಕರ್ಕೊಂಬಂದ್ರೆ ಸೂಕ್ತ ಅಂತ ಅನಿಸ್ತಾ ಇದೆ. ಪ್ಲೀಸ್. ಏನಾಯ್ತು ಜಾನು, ಯಾಕೆ ಹೀಗೆ ಅಳ್ತಿದ್ಯಾ? ಅಕ್ಕ, ಇಷ್ಟು ವರ್ಷ ನಿನ್ನ ಮಕ್ಕಳು ಆಗಬೇಕು, ನೀನು ಖುಷಿಯಾಗಿರ್ಬೇಕು ಅಂತ ನಾವೆಲ್ಲರೂ ಆಸೆ ಪಟ್ಟಿದ್ವಿ. ಆದರೆ ಈಗ ನಾವೆಲ್ಲರೂ ಅಂದ್ಕೊಂಡಿದ್ದ ಥರ ನಿನ್ನ ಮದುವೆ ಆಗದೆ ಹೋದ್ರು. ನಿನಗೆ ಅಂತ ಒಂದು ಹೊಸ ಜೀವನ ಸಿಕ್ಕಿದೆ. ನಿನ್ನ ಭಾವನ ಜೊತೆ ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಹಾಗೆ ಇರ್ತೀಯಲ್ವ ಅಕ್ಕ? ಅಂದ್ಕೊಳ್ಳೋ ಹಾಗೆ ಆಸೆಗಳೆಲ್ಲ ನೆರವೇರೋ ಹಾಗಾಗಿದ್ದಿದ್ರೆ ಮನುಷ್ಯನ ಜೀವನ ಹೀಗಿರ್ತಿತ್ತ ಹೇಳು? ನಾವು ಬಯಸಿದ್ದೆ ಒಂದಾದರೆ ಆ ದೇವರೇ ಇನ್ನೊಂದನ್ನು ಬಯಸ್ತಾನೆ. ಅದಕ್ಕೆ ನಾವು ತಲೆ ಬಾಗಲೇಬೇಕು ಅಲ್ವಾ ಜಾನು? ಏನಕ್ಕ ನೀನು ಈ ಥರ ವೈರಾಗ್ಯದಲ್ಲಿ ಮಾತಾಡ್ತಿದ್ಯಾ? ಈಗ ತಾನೇ ನಿನ್ನ ಹೊಸ ಜೀವನ ಶುರುವಾಗಿದೆ. ಭಾವ ನಿನ್ನ ತುಂಬ ಪ್ರೀತಿ ಮಾಡ್ತಾರೆ. ನೀನು ಅವ್ರ ಜೊತೆ ಖುಷಿಯಾಗಿರ್ಬೇಕು. ಏನ್ ನಾವೆಲ್ಲರೂ ಅದನ್ನೇ ಬಯಸೋದು. ಅವ್ರ ಪ್ರೀತಿಗೋಸ್ಕರ ಮಾಡಿರೋ ತಪ್ಪನ್ನ ನಿನ್ನ ಮನಸ್ಸಿಂದ ಕಿತ್ತಾಕೋ ಪ್ರಯತ್ನ ಮಾಡು ಅಕ್ಕ. ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳಕ್ ಶುರು ಮಾಡು. ಹಾಗೆ ಮಾಡ್ತೀಯಲ್ವಾ? ಇದು ವೈರಾಗ್ಯ ಅಲ್ಲ ಜಾನು, ವಾಸ್ತವತೆ. ಬದುಕು ಬಂದಂತೆ ನಡಿಬೇಕು ಅಂತ ನೀನು ಹೇಳ್ತಿದ್ಯಾ. ಆದರೆ ಬದುಕಲ್ಲಿ ಹೀಗೆ ನಡಿಬೇಕು ಅಂತ ನಾನು ತಿಳ್ಕೊಂಡಿರೋಳು. ಅದಕ್ಕೆ ಪೆಟ್ಟು ಬಿದ್ದಾಗ ಸುಧಾರಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಆದರೂ ಇಷ್ಟೆಲ್ಲ ನನಗೆ ಗೊತ್ತಿಲ್ಲದೇನೆ ಆಗೋಯ್ತಲ್ಲ. ಯಾವ ಭರವಸೆ ಮೇಲೆ ಬದುಕಲಿ ಹೇಳು? ನನಗೆ ಜೀವನನೇ ಬೇಡ ಅನಿಸ್ಬಿಟ್ಟಿದೆ. ಅಯ್ಯೋ ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನು ಜೀವನದಲ್ಲಿ ಖುಷಿಯಾಗಿ ಬದುಕಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ. ನೀನು ಹೀಗೆಲ್ಲ ಅಂದರೆ ನಾವು ಹೇಗೆ ತಡ್ಕೊಳ್ಳೋದು? ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ ಅಕ್ಕ. ಭಯ ಪಡ್ಕೋಬೇಡ ಜಾನು. ಮನ್ಸಿಗೆ ನೋವಾದಾಗ ಬರೋ ಮಾತಿದು. ಹಾಗಂತ ನಾನು ಸಾಯೋ ಯೋಚನೆ ಏನು ಮಾಡ್ತಿಲ್ಲ. ನಮಗಿಷ್ಟ ಇಲ್ಲದೆ ಇರೋರಿಗೆ ಬದುಕೋದಕ್ಕಿಂತ ನಮ್ಮನ್ನು ಇಷ್ಟಪಡೋರಿಗೋಸ್ಕರನಾದರೂ ಬದುಕಲೇಬೇಕಲ್ವಾ? ನನ್ನ ವಿಷಯ ಬಿಡು, ನಿನ್ನ ಬಗ್ಗೆ ಹೇಳು. ನಾನು ಹೇಳ್ದ ಹಾಗೆ ಜಯಂತ್ ಅವ್ರ ಹತ್ರ ಮಾತಾಡಿದ್ಯಾ? ನೀನು ಒಬ್ಬಳೇ ಆ ಮನೇಲಿ ಇರೋಕ್ಕಾಗಲ್ಲ ಅಂತ ಹೇಳ್ಕೊಂಡ್ಯಾ? ನಾನು ಹೇಗೆ ಅದನ್ನೆಲ್ಲ ಹೇಳ್ಕೊಳ್ಳಿ ಅಕ್ಕ? ಅವರಿದೆಲ್ಲ ಮಾಡೋದು ನನಗೋಸ್ಕರನೇ, ನನ್ನ ಮೇಲಿನ ಪ್ರೀತಿಗೋಸ್ಕರ. ನನಗೇನಾದರೂ ತೊಂದರೆ ಆಗ್ಬಿಟ್ರೆ ಅನ್ನೋ ಭಯಕ್ಕೋಸ್ಕರ ಹೀಗೆಲ್ಲ ಮಾಡ್ತಾರೆ. ನಾನು ಏನು ಅಂತ ಮಾತಾಡಲಿ? ಅದು ಅಲ್ಲದೆ ನಾನು ಹೀಗೆ ಖುಷಿಯಾಗಿದ್ದೀನಿ ಕಣೆ. ಆದರೂ ಜಾನು, ನೀನು ಹೀಗೆಲ್ಲ ಇರೋದು ನನಗೆ ನೋಡೋಕ್ಕಾಗ್ತಿಲ್ಲ ಕಣೆ. ನೋಡು, ನೀನು ಇಲ್ಲಿದ್ದಾಗ ಎಲ್ಲರ ಜೊತೆ ಎಷ್ಟು ಖುಷಿಯಾಗಿರ್ತೀಯ. ಅದೇ ಅಲ್ಲಿಗೆ ಹೋದರೆ ಬಂಗಾರದ ಪಂಜರದಲ್ಲಿ ಇರೋ ಹಾಗಿರ್ತೀಯ. ನನ್ನ ಮಾತು ಕೇಳು, ಇದೆಲ್ಲ ಸರಿ ಹೋಗೋ ಹಾಗೆ ಮಾಡ್ಕೋ ಕಣೆ. ಸರಿ ಅಕ್ಕ, ಸಮಯ ನೋಡಿಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಆದರೆ ನೀನು ಭಾವನ ಜೊತೆ ಖುಷಿಯಾಗಿರೋದ್ರ ಬಗ್ಗೆ ಯೋಚನೆ ಮಾಡು. ಮುಂದಿನ ಸತಿ ನಾವು ಭೇಟಿಯಾದಾಗ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಭಿನ್ನಾಭಿಪ್ರಾಯ ಇರಬಾರ್ದು. ನೀವು ಖುಷಿಯಾಗಿ ಸಂತೋಷವಾಗಿರ್ಬೇಕು. ಅದೇ ನಮ್ಮೆಲ್ಲರ ಆಸೆ, ಸರಿನಾ? ಪ್ರಯತ್ನ ಪಡ್ತೀನಿ ಜಾನು. ಪ್ರಯತ್ನ ಏನೂ ಇಲ್ಲ, ಹಾಗೆ ಮಾಡಬೇಕು ಅಷ್ಟೆ. ಸರಿ ಬಾ, ಎಲ್ಲ ನಮಗೋಸ್ಕರ ಕಾಯ್ತಿರ್ತಾರೆ, ಹೋಗೋಣ. ಐ ಲವ್ ಯು ಅಕ್ಕ.
ಖುಷಿ ಪುಟ್ಟ, ನಾವೆಲ್ಲ ಇದೀವಲ್ವಾ, ನಿನ್ನ ನೋಡ್ಕೋತೀವಿ. ಹೀಗೆಲ್ಲ ಅಮ್ಮ ಹೋಗುವಾಗ ಹಠ ಮಾಡಬಾರ್ದು. ಇಲ್ಲ ನಾನು ಭಾವನಮ್ಮನ ಜೊತೆ ಹೋಗ್ಬೇಕು. ಖುಷಿ ಪುಟ್ಟ, ನೋಡು, ನೀನು ಹೀಗೆಲ್ಲ ಹಠ ಮಾಡಬಾರ್ದು. ನೀನು ಹೀಗೆ ಮಾಡಿದ್ರೆ ಎಲ್ರಿಗೂ ಬೇಜಾರಾಗುತ್ತೆ ಅಲ್ವಾ? ಯಾಕೆ ನೀವು ನನಗೆ ಬಿಟ್ಟು ಹೋಗ್ತಿದ್ದೀರಾ ಅಂತ ಏನು ತಪ್ಪು ಮಾಡಿದೆ? ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ ಭಾವನಮ್ಮ. ಏಯ್, ನಿನಗೆ ಹೇಳಿದ ಅರ್ಥ ಆಗಲ್ವನೇ? ಸುಮ್ಮನೆ ಇರಬೇಕು ಅಂದರೆ ಸುಮ್ಮನೆ ಇರಬೇಕಷ್ಟೇ. ರೀ, ಮಕ್ಕಳ ಜೊತೆ ಹೆಂಗೆ ಮಾತಾಡಬೇಕು ಅಂತಲೂ ಗೊತ್ತಾಗೋದಿಲ್ವಾ ನಿಮಗೆ? ಖುಷಿ, ನಿಮಗೆ ಸ್ಕೂಲಿಗೆಲ್ಲ ರಜಾ ಇರುತ್ತಲ್ಲ, ಅವಾಗೆಲ್ಲ ಹೋಗಿ ಭಾವನಮ್ಮ ನೋಡ್ಕೊಂಬರುವಂತೆ. ಹಠ ಮಾಡಬೇಡ ಪುಟ್ಟಿ. ಹೌದು ಮಗು, ಹಠ ಮಾಡಬಾರ್ದು. ನಾವು ನಗ್ನಗ್ತಾ ಅಮ್ಮನ ಕಳಿಸ್ಕೊಡ್ಬೇಕಲ್ವಾ? ನೀನ್ ಹತ್ರ ಅವಳು ಅಳ್ತಾಳೆ. ಹೇಳು, ನಗು ನಗು. ವೆಂಕಿ, ಮಗುನ್ ಕರ್ಕೊಂಡು ಒಳಗಡೆ ಹೋಗಪ್ಪ. ಅಕ್ಕ, ಏನೇ ನೀನು ಹೀಗೆ ಅಳ್ತಿದ್ಯಾ? ನೀನು ಇಷ್ಟೊಂದು ಹತ್ರ ಅವಳು ಅಮ್ಮ ಬೇಕು ಬೇಕು ಅಂತ ಇನ್ನೂ ಅಳಲ್ವಾ? ನೀನೇನು ಯೋಚನೆ ಮಾಡಬೇಡ. ಅಪ್ಪ ಅಮ್ಮ ಅದಕ್ಕೆ ಎಲ್ಲರೂ ನೋಡ್ಕೋತಾರೆ. ನೀನು ಹೊರಡು. ಖುಷಿಯಾಗಿ ಹೋಗಪ್ಪ, ಎಲ್ಲ ನೋಡ್ಕೋತೀವಿ. ಏನಿದ್ರು ಫೋನ್ ಮಾಡು. ಭಾವನಾ, ನೀನು ನಿಮ್ಮ ಗಂಡನ ಮನೆಗೆ ಹೋದ್ಮೇಲೆ ನಾನು ನನ್ನ ಗಂಡನ ಕರ್ಕೊಂಡು ನಿಮ್ಮ ಮನೆಗೆ ಬರ್ಬೋದಾ? ಅಲ್ಲಿ ಯಾವ ನಾಯಿಗಳ ಕಾಟನೂ ಇಲ್ಲ ತಾನೇ? ಅಕ್ಕ, ನೀವು ಭಯಪಡೋಂಥದ್ದೇನೂ ಇಲ್ಲ. ನಮ್ಮ ಮನೇಲಿ ನಾಯಿಗಳಿಲ್ಲ. ನೀವು ನಮ್ಮ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ನೀನು ಇಷ್ಟು ಹೇಳಿದ್ಯಲ್ಲ, ನನಗಷ್ಟೇ ಸಾಕು. ದೀಪಾವಳಿ ಹಬ್ಬಕ್ಕೆ ಅಲ್ಲಿಗೆ ಬಂದ್ಬಿಡ್ತೀನಿ. ಪಟಾಕಿ ಖರ್ಚು ಉಳಿಸೋಣ ಅಂತನಾ? ಸಂತು, ನಿಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮನೇಲೇನಾದರೂ ಒರಟಾಗಿ ಮಾತಾಡಿದ್ರೆ ಭಾವನ ಬೇಜಾರು ಮಾಡ್ಕೋತಾಳೆ. ಆಗ ಅವಳನ್ನು ಸಮಾಧಾನ ಮಾಡೋದು ನಿಮ್ಮ ಕೈನಲ್ಲಿದೆ. ಏನಾದರೂ ಕೋಪದಲ್ಲಿ ಒಂದು
ಮಾತಾಡಿದ್ರೆ ನೀವು ಮನಸ್ಸು ಕಚ್ಕೋಬೇಡಿ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಸರಿ ಮಾವ. ಹುಷಾರು. ಭಾವನಾ, No, I will be there for the meeting. ಹಾಂ, ನಾನೇ ಇರ್ತೀನಿ. ಯಾ, ಥ್ಯಾಂಕ್ ಯು. ಚಿನ್ನಮರಿ, ಬಂದಿದ್ದ ಕೆಲಸ ಆಯ್ತಲ್ಲ, ಹೊರಡೋಣ. ರೀ, ಇಷ್ಟು ಬೇಗ ಹೊರಡೋದಾ? ಹೀಗೆ ಬಂದು ಹಾಗೆ ಹೋದರೆ ಮನೇಲೆಲ್ಲರೂ ಬೇಜಾರು ಮಾಡ್ಕೋತಾರೆ ರೀ. ಇನ್ನೊಂದು 2 ದಿನ ಇದ್ದು ಹೋಗೋಣ. ಚಿನ್ನಮರಿ, ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಾಗೆ ನೀವು ಯಾಕೆ ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ? ಅಷ್ಟು ಕೆಲಸ ಆಫೀಸ್ ಪೆಂಡಿಂಗ್ ಬಿಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಿದೆ ತಾನೆ. ನಿಮಗೋಸ್ಕರ ನಾನು ಅದನ್ನ ಎಲ್ಲದನ್ನು ಪೋಸ್ಟ್ಪೋನ್ ಮಾಡಿ ಬಂದಿದ್ದೀನಿ. ಈಗಿನ್ನು 2 ದಿನ ಅಂದರೆ ಹೇಗೆ? ರೀ, ನಂಗೆ ಅರ್ಥ ಆಗುತ್ತೆ ರೀ. ಆದರೆ ನನಗೆ ನಮ್ಮ ಮನೆಗೆ ಬಂದರೆ ವಾಪಸ್ ಹೊರಡೋಕ್ಕೆ ಮನ್ಸು ಬರಲ್ಲ. ಹಾಗಂತ ಇಲ್ಲೇ ಉಳ್ಕೋತೀನಿ ಅಂತ ಹೇಳ್ತಿಲ್ಲ. ಈಗ ನೋಡಿ, ಈಗಷ್ಟೇ ಅಕ್ಕ ಬಾವ ಹೊರಟಿದ್ದಾರೆ. ನಾವು ಇವಾಗ ಹೊರಟ್ಬಿಟ್ರೆ ಮನೆ ಫುಲ್ ಖಾಲಿ ಖಾಲಿ ಅನ್ಸುತ್ತೆ. ಅಪ್ಪ ಅಮ್ಮ ನಿಜವಾಗ್ಲೂ ಇನ್ನೂ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಇನ್ನೊಂದು 2 ದಿನ ಇದ್ದು ಹೋಗೋಣ ರೀ. ಬರೀ ನಿಮ್ಗೆ ಹೇಗೆ ನಾನು ಅರ್ಥ ಮಾಡಿಸ್ಲಿ? ನೋಡಿ, ನಿಮ್ಮ ಮನೆಯವ್ರ ಬಗ್ಗೆ ನೀವು ಯೋಚನೆ ಮಾಡೋ ಹಾಗೆ ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಇವತ್ತಿಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಬೇಗ ಇಲ್ಲಿಂದ ಹೊರಡೋಣ. ಅವಾಗ ನೀವು ಆಫೀಸ್ಗೂ ಹೊರಡ್ಬೋದು. ಐ ಆಮ್ ಸಾರಿ ಚಿನ್ನಮರಿ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆ್ಯಂಡ್ ಐ ಹ್ಯಾವ್ ಟು ಅಟೆಂಡ್ ಇಟ್. ಇವತ್ತು ಹೊರಡ್ತಾ ಇದ್ದೀವಿ ಅಷ್ಟೇ. ಸರಿ ರೀ, ನೀವು ಇಷ್ಟ ಹೇಳಿದ್ಮೇಲೆ ನಿಮ್ಗೆ ಇಷ್ಟ ಇಲ್ಲದೆ ಇರೋದು ನಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ನಾನು ಹೋಗಿ ಅಪ್ಪ ಅಮ್ಮಂಗೆ ಹೇಳಿ ಬರ್ತೀನಿ. ಇಲ್ಲಿಗೆ ಬಂದಾಗೆಲ್ಲ ಇವ್ರು ಹೀಗೆ ಆಡ್ತಾರೆ. ನನ್ನ ಪ್ರೀತಿಗಿಂತ ಈ ಮನೆಯವ್ರ ಪ್ರೀತಿನೇ ಹೆಚ್ಚು ಅನ್ನೋ ಥರ ನಡ್ಕೋತಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವರನ್ನ ಈ ಮನೆಯಿಂದ ದೂರ ಇರಿಸ್ಬೇಕು. ಇಲ್ಲದೆ ಹೋದರೆ ನಾನು ಖುಷಿಯಾಗಿರೋದಕ್ಕೆ ಆಗೋದೇ ಇಲ್ಲ. ಸದ್ಯ ಈಗಲಾದರೂ ನನ್ನ ಪಕ್ಕ ಕೂತ್ಕೊಂಡಿದ್ದಾರಲ್ಲ, ಅಷ್ಟು ಸಾಕು. ಹಿಂಗೆ ನನ್ನ ಮನಸ್ಸಲ್ಲೂ ಬಂದು ಕೂತ್ಕೊಂಡ್ಬಿಟ್ರೆ ಸಾಕಪ್ಪ ದೇವ್ರೆ. ಕಾರ್ ನಿಲ್ಸಿ. ಇದೇನಪ್ಪ ಇದು? ಈಗ ತಾನೇ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ನನ್ನ ಮನ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡು ಹಂಗೆ ಕಾರ್ ನಿಲ್ಸುವಂತವ್ರೆ. ಏನ್ ಹಾಗೆ ನಗ್ತಿದ್ದೀರಾ? ಕಾರ್ ನಿಲ್ಸಿ ಅಂದೆ. ಅಲ್ಲ, ಯಾಕೆ ಮೇಡಮ್ ಅವರೇ, ಏನಾಯ್ತು? ಏನೂ ಆಗ್ಬಾರ್ದು ಅಂತಾನೆ ಕಾರ್ ನಿಲ್ಸಿ ಅಂತ ಹೇಳಿದ್ದು. ಅಲ್ಲಿ ನಮ್ಮ ಮನೆಯವರಿದ್ರು, ಅದಕ್ಕೆ ಬಂದು ಮುಂದೆ ಕೂತ್ಕೊಂಡೆ. ಇಷ್ಟಪಟ್ಟಲ್ಲ. ನಾನೀಗ ಹಿಂದೆ ಹೋಗಿ ಕೂತ್ಕೋತೀನಿ.